ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮಗೆ ನೈಟ್ ಹುಷಾರಿರಲಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದರು. ಮೆಡಿಕೇಷನಲ್ಲಿ ಇದ್ದಾರೆ, ರೆಸ್ಟ್ ಮಾಡಲಿ ಅಂಥೇಳಿ ನಾನೇ ಟಿಫನ್ ಮಾಡೋದಕ್ಕೆ ಬಂದೆ. ಇಡ್ಲಿ ಮತ್ತು ಚಟ್ನಿ ಮಾಡ್ತಿದ್ದೀನಿ. ಇಡ್ಲಿನಲ್ಲಿ ಏನೂ ಸ್ಪೆಷಲ್ ಇಲ್ಲ, ನಿಮಗೆಲ್ಲರಿಗೂ ಮಾಡೋಕ್ಕೆ ಬರುತ್ತೆ. ಬಟ್ ಚಟ್ನಿನಲ್ಲಿ ಸ್ಪೆಷಾಲಿಟಿ ಇದೆ. ದೊಡ್ಡಪತ್ರೆ ಚಟ್ನಿ ಮಾಡ್ತಾಯಿದ್ದೀನಿ. ದೊಡ್ಡಪತ್ರೆನಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ನಮಗೆ ಗ್ಯಾಸ್ಟ್ರೈಟಿಸ್ ಕಮ್ಮಿ ಮಾಡುತ್ತೆ, ಮಕ್ಕಳಿಗೆ ತುಂಬ ಕೋಲ್ಡ್ ಆಗಿದ್ರೆ ಅದನ್ನು ಕಮ್ಮಿ ಮಾಡುತ್ತೆ. ನಾರ್ಮಲ್ ಚಟ್ನಿ ಥರನೇ ನಾವು ಇದನ್ನು ಮಾಡ್ಕೋಬೋದು. ನಾನು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ರೋಸ್ಟ್ ಮಾಡ್ತಿದ್ದೀನಿ. ಅದ್ರ ಜೊತೆಯಲ್ಲಿ 20 ದೊಡ್ಡಪತ್ರೆ ತೊಳೆಯೋದಕ್ಕಿಟ್ಟಿದ್ದೆ, ಅದನ್ನು ತೊಗೊಂಡು ಅದನ್ನು ರೋಸ್ಟ್ ಮಾಡ್ತಿದ್ದೀನಿ. ಮೇಯ್ನ್ ಏನು ಅಂದರೆ ಈ ದೊಡ್ಡಪತ್ರೆನ ನೀಟಾಗಿ ರೋಸ್ಟ್ ಮಾಡಬೇಕು. ನಮಗೆ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಹಂಗೆ ಬೇಕಾದರೆ ಹಾಕ್ಕೋಬೋದು. ಬಟ್ ಮಕ್ಕಳು ತಿಂತಾರೆ ಅಂತ ಹೇಳಿದ್ರೆ ನಾವು ನೀಟಾಗಿ ರೋಸ್ಟ್ ಮಾಡಿ ಹಾಕ್ಕೊಂಡ್ರೆ ಮಕ್ಳಿಗೆ ಗೊತ್ತೇ ಆಗೋಲ್ಲ ನಾವು ಅದನ್ನು ಹಾಕಿದ್ದೀವಿ ಅಂತ. ಅದು ತೆಂಗಿನಕಾಯಿ ಜೊತೆಯಲ್ಲಿ ಸ್ವಲ್ಪ ಕಡಲೆಪಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ದು ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ದೊಡ್ಡಪತ್ರೆ ಇದನ್ನೆಲ್ಲನೂ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ನ ಅಡ್ಜಸ್ಟ್ ಮಾಡಿ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ದೊಡ್ಡಪತ್ರೆ ಚಟ್ನಿ ರೆಡಿ ಆಗುತ್ತೆ. ಮಕ್ಕಳು ತಿನ್ನಲ್ಲ ದೊಡ್ಡಪತ್ರೆ ನಾವು ಹಂಗೆ ಕೊಟ್ಟರೆ, ಬಟ್ ಈ ಥರ ಚಟ್ನಿ ಮಾಡಿಕೊಟ್ರೆ ಅವರಿಗೆ ಕೋಲ್ಡ್ ಕಾಫ್ ಇರೋ ಟೈಮಲ್ಲೆಲ್ಲ ರಿಲೀಫ್ ಅನಿಸುತ್ತೆ. ನೀವು ನಂಬೋದೇ ಇಲ್ಲ, ಇದು ದೊಡ್ಡಪತ್ರೆನ ಹಾಕಿ ಮಾಡಿದ್ದೀವಿ ಅನ್ನೋ ಥರ ಫ್ಲೇವರೇ ಕೊಡಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ. ಏನು ಮಾಡ್ತಾಯಿದ್ದೀವಿ ಮಮ್ಮಿ? ಇಡ್ಲಿ ಮಾಡಿದ್ನಲ್ಲ ಅಂಬುಡೆ ಅಂತೆ. ಅದೇ ನೋಡಿ ಗೈಸ್, ಇಡ್ಲಿ ಮೊಮ್ಮಕ್ಕಳು ತಿನ್ನಲ್ಲ ಅಂದರು, ಅದಕ್ಕೆ ಮೊಮ್ಮಕ್ಕಳಿಗೆ ಅಂಬುಡೆ ಮಾಡ್ತಿದ್ದಾರೆ. ಇಬ್ಬರದ್ದು ಫೈಟಿಂಗ್ ಸ್ಟಾರ್ಟ್ ಆಯಿತು ಬೆಳಗ್ಗೆನೆ. ಟಿಫನ್ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಅಂದ್ಕೊಂಡ್ರೆ ಸ್ಪೆಷಲ್ ಗೆಸ್ಟ್ ಬಂದರು. ಏನು ಮಾಡಲ್ಲ, ಬಿಡಿ ಇಲ್ಲಿ ದೊಡ್ಡ ಹಿಡ್ಕಂತ. ಏನು ಗೊತ್ತಾ ಇದು? ಬಸವ ಹಿಂಸೆ ಆಗ್ತದೆ, ಅದಕ್ಕೆ ಬಿಟ್ರಿ. ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಅಜ್ಜಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಿ, ಹುಷಾರಿಲ್ಲ ಅಜ್ಜಿಗೆ. ಈಗ ಹಾಸ್ಪಿಟಲ್ಗೆ ರೀಚ್ ಆದ್ವಿ, ಡಾಕ್ಟರ್ ಇದ್ದಾರೆ. ಅಜ್ಜಿಗೆ ಚೆಕಪ್ ಮಾಡಿಸ್ಕೊಂಡು ಮನೆಗೆ ಹೋಗಬೇಕು. ತುಂಬ ನೀಟಾಗಿ ಅನ್ನಿಸ್ತಾ ಇತ್ತು, ಪ್ಲೆಸೆಂಟ್ ಅನ್ನಿಸ್ತಿತ್ತು. ಏನಪ್ಪ ಇದು ಅಂತ ನೋಡಿದ್ರೆ ಹಾಸ್ಪಿಟಲಲ್ಲಿ ಆಗಲೇ ಪೂಜೆ ಮಾಡಿದ್ರು. ಅದರದ್ದು ಸಾಂಬ್ರಾಣ ಕಡ್ಡಿ ಫ್ರೇಗ್ರೆನ್ಸು, ಪೂಜೆ ಮಾಡಿದ ವೈಬು ಹಾಸ್ಪಿಟಲಲ್ಲಿ ನೀಟಾಗಿ ಗೊತ್ತಾಗ್ತಿತ್ತು. ಡಾಕ್ಟರ್ ಮಾತ್ರ ತುಂಬ ಸ್ಟ್ರಿಕ್ಟಿದ್ರು, ಸಖತ್ ಬೈತಾಯಿದ್ರು. ಹೇಳೆಲ್ಲ ಮಾಡ್ತಿದ್ದಾರೆ ಈಗ, ಮತ್ತೆ ಅದೇ ರೀತಿ ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ತೊಗೊಳ್ಳೋಣ ಅಂತ ಮೆಡಿಕಲ್ ಸ್ಟೋರಿಗೆ ಬಂದೆ. ಕೊಟ್ಟೆ ಎಲ್ಲ ಮೆಡಿಕೇಷನ್ ತೊಗೊಂಡು ಡಾಕ್ಟರ್ ಹತ್ರ ಹೋಗಬೇಕು. ಅವ್ರು ಹೇಳ್ತಾರೆ ಹೆಂಗೆ ಯೂಸ್ ಮಾಡೋದು, ಯಾವಾಗ ತೊಗೋಬೇಕು ಅಂತ. ಬೈಸ್ಕೊಂಡೆ ಡಾಕ್ಟ್ರ್ ಹತ್ರ? ಬೈತಾರೆ, ಎಲ್ಲ ಡಾಕ್ಟ್ರು ಬೈತಾರೆ. ಯಾರು ಎಂಜಿಗೆ ಬೈತಾರೆ?
ಹಾಂ, ಏನು ನಿಮ್ಗೆ ಗೊತ್ತಾಗಲ್ವಾ? ಏನಕ್ಕೆ ಬರೋದು ಹಾಸ್ಪಿಟ್ಲಿಗೆ? ಬಿ ಪಿನೂ ಚೆಕ್ ಮಾಡಲ್ಲ, ಶುಗರು ಚೆಕ್ ಮಾಡಲ್ಲ. ಹೋಗ್ರಿ, ನಿಮ್ಗೆ ಏನು ಬೇಡಲ್ಲ. ಡಾಕ್ಟರ್ ಚೆನ್ನಾಗಿ ಬೈದಿದ್ದಾರೆ. ಅಂದರೂ ಅಜ್ಜಿ 3 ದಿವಸ ಬಿಡ್ತಾರೆ, ಮತ್ತೆ ಎಲ್ಲಡಿಕೆ ಹಾಕಕ್ಕೆ ಶುರು ಮಾಡ್ತಾರೆ. ಏನಕ್ಕೆ ತಿನ್ನಬೇಕು, ಹೆಲ್ತಿಗೆ ಒಳ್ಳೇದಲ್ಲದೆ ಇರೋದನ್ನೆಲ್ಲ ತಿಂದು ಈ ಥರ ಎಲ್ಲರ ಹತ್ರನೂ ಬೈಸ್ಕೊಳ್ಳೋದು. ನೈಟು ಅಮ್ಮ ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ, ವಿಡಿಯೋ ರೆಕಾರ್ಡ್ ಮಾಡ್ಕೊಬಾ ಅಂತ ಕರೆದ್ರು. 2 ಗ್ಲಾಸ್ ನೀರು ತೊಗೊಂಡಿದ್ದಾರೆ. ಸ್ವಲ್ಪ ನಮಗೆ ಟೇಸ್ಟಿಗೆ ತಕ್ಕಷ್ಟು ಬೆಲ್ಲ ಹಾಕಿದ್ದಾರೆ, ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದಾರೆ. 2 ಗ್ಲಾಸ್ ನೀರು ತೊಗೊಂಡಿರೋದ್ರಿಂದ 1 ಮುಕ್ಕಾಲು ಕಪ್ಪು ಹಿಟ್ಟನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಮುದ್ದೆನ ದಪ್ಪ ತಳ ಇರೋ ಪಾತ್ರೆನಲ್ಲಿ ಮಾಡಿಕೊಂಡ್ರೆ ಬೆಸ್ಟು. ಸಣ್ಣ ತಳ ಇರೋ ಪಾತ್ರೆನಲ್ಲಿ ಮಾಡಿಕೊಂಡ್ರೆ ಸೀದೋಗುತ್ತೆ. ಈ ಥರ 2 ರೌಂಡ್ ತಿರುಗಿಸ್ಕೊಂಡು ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೀಟಾಗಿ ಇದನ್ನು ತಿರುಗಿಸ್ಕೊತಾನೆ ಇದ್ದರೆ ಚೆನ್ನಾಗಿ ಮುದ್ದೆ ಬರುತ್ತೆ, ಇಲ್ಲಾಂದರೆ ಗಂಟು ಥರ ಆಗೋಗ್ಬಿಡುತ್ತೆ. ಸಣ್ಣ ಊರಿನಲ್ಲೇ ಈ ಮುದ್ದೆನ ಯಾವಾಗಲೂ ಬೇಯಿಸ್ಕೋಬೇಕು. ಸ್ವಲ್ಪ ಬೆಂದಿದ್ದಾದಮೇಲೆ ಅದನ್ನು ತಗೊಂಡು ನೀಟಾಗಿ ಈ ಥರ ತಿರುಗಿಸ್ತಾನೇ ಇರಬೇಕು. ಹಿಟ್ಟು ಮತ್ತು ನೀರು ಈಕ್ವಲ್ ಆಗಿದ್ದರೆ ಚೆನ್ನಾಗಿ ಬರಲ್ಲ. ಸೊ ಹಿಟ್ಟು ಸ್ವಲ್ಪ ಕಮ್ಮಿ ಇರಬೇಕು, ನೀರು ಸ್ವಲ್ಪ ಜಾಸ್ತಿ ಇರಬೇಕು. ಯಾಕಂದರೆ ನಾವು ಉದ್ದಿನ ಕಾಳು ಹಾಕಿರೋದ್ರಿಂದ ತುಂಬ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ನಾವು ಮುದ್ದೆ ಮಾಡಬೇಕಾದ್ರೆ ಈ ಪ್ರೊಸೀಜರು ತುಂಬ ಇಂಪಾರ್ಟೆಂಟು. ನೀಟಾಗಿ ತಿರುಗಿಸ್ಕೊತಾ ನಾವು ಮುದ್ದೆ ಮಾಡಬೇಕು. ಇಲ್ಲ ಅಂದರೆ ಅದು ಗಂಟಾಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ನಾವು ಈ ಥರ ತಿರುಗಿಸ್ಕೊಳ್ಳೇಬೇಕು, ಇಲ್ಲಾಂದರೆ ಮುದ್ದೆ ಚೆನ್ನಾಗಿ ಬರಲ್ಲ. ಈ ಮುದ್ದೆ ಜೊತೆಯಲ್ಲಿ ತುಪ್ಪ ತುಂಬ ಚೆನ್ನಾಗಿ ಇರುತ್ತೆ. ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ. ನಮಗೇನಾದರೂ ಸಾಂಬಾರು ಜೊತೆಲಿ ತಿನ್ನಬೇಕು ಅಂದರೆ ನಾವು ಬೆಲ್ಲನ ಸ್ಕಿಪ್ ಮಾಡಿ ಪ್ಲೇನ್ ಮುದ್ದೆನ ಮಾಡಿಕೊಂಡು ಸಾಂಬಾರು ಜೊತೆಯಲ್ಲಿ ತಿನ್ಬೋದು. ಬಟ್ ಸ್ವೀಟ್ ಮುದ್ದೆಗೆ ನಾವು ತುಪ್ಪ ಹಾಕಿ ತಿಂದರೆ ಮಾತ್ರನೇ ಚೆನ್ನಾಗಿರುತ್ತೆ. ತುಪ್ಪ ಇವಾಗ ಹಾಕಿದ್ದಾರೆ, ಅಮ್ಮ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಿದ್ದಾರೆ. ಈ ತುಪ್ಪ ಈ ಥರ ನೀಟಾಗಿ ಮೆಲ್ಟ್ ಆಗೋ ತನಕ ಇನ್ನೊಂದು ರೌಂಡು ಬೇಯಿಸ್ಕೋಬೇಕಾಗುತ್ತೆ. ಅದನ್ನು ಈ ಥರ ಎಲ್ಲ ತುಪ್ಪ ಹಾಕಿದ್ಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ನೀಟಾಗಿ ಅದನ್ನು ಬೇಯಿಸ್ಕೋಬೇಕು. ನೋಡಿ, ತುಪ್ಪ ಇವಾಗೆಲ್ಲ ಕರಗಿದೆ. ಮೆಂತ್ಯ ಮುದ್ದೆದು ಫ್ರೇಗ್ರೆನ್ಸ್ ಕೂಡ ಬರೋದಕ್ಕೆ ಶುರುವಾಗಿರುತ್ತೆ. ಆ ಟೈಮಲ್ಲಿ ನಾವು ನೋಡಿಕೊಂಡು ತುಪ್ಪನ ನೀಟಾಗಿ ಬೈಂಡ್ ಆಗೋ ಥರ ಮತ್ತೆ ತಿರುಗಿಸ್ಕೋಬೇಕು. ತುಂಬ ಚೆನ್ನಾಗಿರೋ ಸ್ಮೆಲ್ ಬರ್ತಿರುತ್ತೆ. ಆ ಸ್ಮೆಲ್ಲಿಗೆ ನಾವು ಯಾವಾಗ ಊಟ ಮಾಡ್ತೀವಿ ಅನಿಸ್ತಿರುತ್ತೆ. ಇದನ್ನು ಎಲ್ಲ ಏಜ್ ಗ್ರೂಪರು ತಿನ್ಬೋದು. ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಪ್ಲಸ್ ಶುಗರ್ ಇರೋರು ಏನಾದರೂ ಈ ಮುದ್ದೆನ ತಿಂದರೆ ಅವ್ರಿಗೆ ಶುಗರ್ ಲೆವೆಲ್ಲು ಲೋ ಆಗುತ್ತೆ. ಐರನ್ ಕಮ್ಮಿ ಇರೋರು ಈ ಮುದ್ದೆನ ತಿಂದರೆ ಐರನ್ ರಿಚ್ ಆಗುತ್ತೆ. ಮೋರೋವರ್ ಎಲ್ಲರೂ ತಿನ್ನೋ ಅಂಥ ಒಂದು ರೆಸಿಪಿನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈ ಥರ ಮುದ್ದೆ ತೊಳೆಸ್ಕೊಂಡು ನೀಟಾಗಿ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಒಂದು ಮುದ್ದೆ ಮಾರ್ನಿಂಗ್ ತಿಂದರೆ ಸಾಕು, ತುಂಬ ಸ್ಟಮಕ್ ಫಿಲ್ಲಿಂಗ್ ಆಗಿರುತ್ತೆ. ಆ ತಳ ಹತ್ತಿರೋದನ್ನು ತಿನ್ನೋದಕ್ಕೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೂಪರಾಗಿರುತ್ತೆ ಈ ಮುದ್ದೆನ. ನೀವು ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ನಾವು ಸಾಂಬಾರು ಜೊತೆಲಿ ತಿಂತಿಲ್ಲ, ಇನ್ಸ್ಟೆಡ್ ನಾವು ಗೀನ ಯೂಸ್ ಮಾಡಿ ಅದ್ರ ಜೊತೆನಲ್ಲಿ ತಿಂತೀವಿ. ನಮಗೆ ಈ ಥರನೇ ತಿನ್ನೋದಕ್ಕೆ ಇಷ್ಟ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ರೆಸಿಪಿ. ವಾವ್ ಸಿರಿ, ಸೂಪರ್ ಆಗೈತೆ. ನಿನಗೆ ಟೇಸ್ಟ್ ಮಾಡು, ಕಚ್ಚಿ ತಿನ್ನು ನೋಡು ಹೆಂಗೈತೆ. ಹೆಂಗೈತೆ? ನೈಟು ಮೆಂತ್ಯ ಮುದ್ದೆನೇ ತಿಂದ್ಕೊಂಡು ಡಿನ್ನರ್ನ ಮುಗಿಸಿದ್ವಿ. ಇವತ್ತಿನ ದಿನ ಹಿಂಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ವಾಂಟ್ ಟು ವಾಚ್ ಮೋರ್ ಸಚ್ ವಿಡಿಯೋಸ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಡೂ ಸಪೋರ್ಟ್ ಮೀ. ನೀವು ಇದೇ ಥರ ವಿಡಿಯೋಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.